ನಮಗೆ ಯುಗಾದಿಗೆ ಏನಾದ್ರು ಒಂದು ನಮ್ಮ ವ್ಯೂವರ್ಸ್ಗೆ ಆಫರ್ಸ್ ಕೊಡಿ ಅಂತ ಹೇಳಿದಾಗ ನಾವು ಯೋಚನೆ ಮಾಡಿ ಒಳ್ಳೆ ಆಫರ್ ಕೂಡ ಇದೆ, ಬಂಪರ್ ಆಫರು ಹೇಳ್ತಾ ಇರೋದು. ಸೊ ಎಸ್ಟಿಮು ಒಂಥರ ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು, ತುಂಬ ನೀಟಾಗಿದೆ. ಸ್ನೇಹಿತರೆ, ಕೆಂಪು ಕಲರ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದು ಫ್ರೀನೇ. ಮತ್ತು ಬಲಗಡೆ ಒಂದು ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅದು ಕೂಡ ನಿಮಗೆ ಫ್ರೀನೇ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಆಟೋ ಅಡ್ವೈಸ್ ಯೂಸ್ ಕಾರ್ ಶೋರೂಮ್ ಅಂತ. ಸೊ ಈ ಶೋರೂಮಲ್ಲಿ ತುಂಬ ಸಲ ವೀಡಿಯೋ ಮಾಡಿದ್ದೀನಿ, ಸಖತ್ ರೆಸ್ಪಾನ್ಸ್ ಇತ್ತು. ಸೊ ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತಿರೋ ಶೋರೂಮಲ್ಲಿ ಇದು ಒಂದು ಶೋರೂಮಲ್ಲಿ ತುಂಬ ರೀಸನಬಲ್ ಪ್ರೈಸಸ್ ಇರುತ್ತೆ. ಆಲ್ಮೋಸ್ಟ್ ನೀವು ಯಾವ್ಯಾವ ಕಾರ್ ಕೇಳ್ತಿರೋ ತುಂಬಾ ಸಿಗುತ್ತೆ. ತುಂಬ ಜನ ಕೇಳ್ತೀರಾ ಎಲ್ಲಿ ಸ್ವಿಫ್ಟ್ ಅಂತೂ ನಮಗೆ ತುಂಬ ಶೋರೂಮ್ಸಲ್ಲಿ ಕಾಣಿಸಲ್ಲ ಅಂತ. ಅದಕ್ಕೆ ಅಂತಲೇ ಇಲ್ಲಿ ಸ್ವಿಫ್ಟು ನಾನು ಓನರ್ಗೆ ಹೇಳಿದೆ ಸ್ವಿಫ್ಟ್ ಸ್ವಲ್ಪ ತರಿಸಿ ಅಂತ. ಅದಕ್ಕೆ ಸ್ವಿಫ್ಟ್ ಅಂತೂ ಒಳ್ಳೆ ಜಾಸ್ತಿನೇ ತರಿಸಿದ್ದಾರೆ, ಮತ್ತು ಒಳ್ಳೆ ಕಾರ್ಸ್ ಕೂಡ ಇದೆ, ಒಳ್ಳೆ ಬಜೆಟ್ ಪ್ರೈಸಸಲ್ಲಿ ಕೂಡ ಇದೆ. ಮತ್ತು ಏನಂದರೆ ಅಡಿಷ್ನಲ್ ನಿಮಗೆ ಇಲ್ಲಿ ಕಾರ್ಸ್ ಏನಾದ್ರು ತೊಗೊಂಡ್ರೆ ನಿಮಗೆ ಒಳ್ಳೆ ಆಫರ್ ಕೂಡ ಇದೆ, ಬಂಪರ್ ಆಫರು. ಆ ಆಫರ್ ಏನು ಅಂತಲೂ ನಿಮ್ಗೆ ಹೇಳ್ತೀನಿ. ಶೋರೂಮ್ದು ನಂಬರ್ಸ್ ಬಂದ್ಬಿಟ್ಟು ಚೇಂಜ್ ಆಗಿದೆ. ಲಾಸ್ಟು ವೀಡಿಯೋಸ್ ಎಲ್ಲ ನೋಡುತ್ತೀರೋ ಬೇರೆ ನಂಬರ್ ಇರುತ್ತೆ, ಬಟ್ ಇವಾಗ ಇಂದ ಬರ್ತಿರೋದು ಶೋರೂಮ್ ನಂಬರ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಇವಾಗ ಸ್ಕ್ರೀನ್ ಮೇಲೆ ಯಾವ ನಂಬರ್ ಬರುತ್ತೋ ಅದನ್ನು ಮಾತ್ರ ಸೇವ್ ಮಾಡ್ಕೊಳ್ಳಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ಹಳೆ ನಂಬರ್ಸ್ ಯಾವುದೂ ಇಲ್ಲ ಸ್ವಲ್ಪ. ಸೊ ಇವಾಗ ಯಾವುದು ಸ್ಕ್ರೀನ್ ಮೇಲೆ ಬರುತ್ತೋ ಡಿಸ್ಕ್ರಿಪ್ಷನಲ್ಲಿ ಯಾವ ನಂಬರ್ಸ್ ಇರುತ್ತೋ ಅದನ್ನು ಮಾತ್ರ ಸೇವ್ ಮಾಡ್ಕೊಳ್ಳಿ. ಸೊ ವೀಡಿಯೋ ಒಳಗೋಣ ಬನ್ನಿ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಲಾಸ್ಟ್ ಎಂಡ್ ತನಕ ಹೋಗೋಣ. ಸೊ ಇಲ್ಲಿ ಆಲ್ಮೋಸ್ಟ್ ನೋಡ್ತಿರ್ಬೋದು ಒಂದು 30 ಕಾರ್ಸ್ ಇದೆ. ತುಂಬಾ ಒಂದು ರೀಸನಬಲ್ ರೇಟ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಯುಗಾದಿ ಬರ್ತಿರೋದ್ರಿಂದ ನಿಮಗೆ ಯುಗಾದಿ ಆಫರ್ ಕೂಡ ಸಿಗುತ್ತೆ ಇಲ್ಲಿ, ಮತ್ತು ರೀಸನಬಲ್ ಪ್ರೈಸಸ್ ಕೂಡ ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು i20 ಸ್ಪೋರ್ಟ್ಸ್ ಇದೆ. ಈ ಗಾಡಿ ಬಂದ್ಬಿಟ್ಟು 2010 ಮಾಡೆಲ್ ಆಗುತ್ತೆ, ಸಾರಿ. ಸೊ ಈ ಗಾಡಿ ನೋಡ್ಬೋದು, ಮುಂದೆ ನಿಮ್ಮ ಬಾಡಿ ಲೈನ್ ಕೂಡ ನೀಟಾಗಿದೆ, ಯಾವುದೇ ನಿಮಗೆ ಡೆನ್ಸು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ, ಅದು ನಾರ್ಮಲ್ ನಿಮ್ಮ ಸಿಟಿಯಲ್ಲೇ ಗೊತ್ತಿರ್ಬೋದು, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ. ಬಟ್ ಮೇಜರಾಗಿ ಡೆನ್ಸ್ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದು i20 ಸ್ಪೋರ್ಟ್ಸ್ 2010 ಮಾಡೆಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿ, 72,000 ಕಿಲೋಮೀಟ್ರ್ ಓಡಿದೆ. ಬ್ಲೂ ಕಲರು LTD ಇದು. ಸೊ ಈ ಗಾಡಿ ಇಂಟೀರಿಯರ್ಸಲ್ಲಿ ಏನೇನು ಫೀಚರ್ಸ್ ಇದೆ ಅದೆಲ್ಲನೂ ನೋಡೋಣ. ಸೊ ನೋಡ್ಬೋದು, ನಮಗೆ ಎಲ್ಲ ಕಡೆಯೂ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಮಿರರ್ ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲಿ. ಮತ್ತು ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ಸ್ ಬಂದುಬಿಡುತ್ತೆ. ಸ್ಟೇರಿಂಗಲ್ಲಿ ನಿಮಗೆ ಕಾಲ್ ರಿಸೀವ್ ಮಾಡೋದು, ಮತ್ತು ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಸೊ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಇದೆ, ನೋಡ್ಕೋಬೋದು. ಸೊ ಇಂಟೀರಿಯರ್ಸಲ್ಲಿ ನಿಮಗೆ ನೀಟಾಗಿದೆ, ಏನು ಪ್ರಾಬ್ಲಮ್ಸ್ ಎಲ್ಲ. ಸೀಟ್ ಕೂಡ ನಿಮಗೆ ಯಾವುದೇ ಡ್ಯಾಮೇಜಸ್ ಎಲ್ಲ ಇಲ್ಲ. ಸೊ ಕೆಳಗೆ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ರೂಫಿಂಗಲ್ಲಿ ಕೂಡ ನೀಟಾಗಿದೆ. ಸೀಟ್ ಕೂಡ ಲೆದರ್ ಸೀಟಿಂಗ್ ಬರುತ್ತೆ, ನೀಟಾಗಿದೆ ಕಂಡೀಷನ್ ಕೂಡ. ಸೊ ಈ ಗಾಡಿಯಲ್ಲಿ ಹಿಂದೆ ಕೂಡ ನೋಡ್ಬೋದು ನೀವು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿ ಅಂತೂ ಒಳ್ಳೆ ಕಂಡೀಷನ್ ಇದೆ. i20 ಸ್ಪೋರ್ಟ್ಸ್ ವರ್ಷನ್ ನೋಡ್ತಿರೋರು ಈ ಗಾಡಿ ನೋಡ್ಬೋದು, ತುಂಬ ನೀಟಾಗಿದೆ. ಪೆಟ್ರೋಲ್ ವರ್ಷನ್ ಗಾಡಿ ಇದು. ಸೊ ಮೈಲೇಜ್ ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ, ಪವರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ಕೂಡ ನಾವು ರಾಕ್ಸಿಯರ ಸೈಡಲ್ಲಿ. ಸೊ ಲೈಟಿಗೆ ಏನೇ ಥರವಾದ ಸ್ಕ್ರ್ಯಾಚಸ್ ಡೆಂಟ್ಸ್ ಆ ಥರ ಏನೋ ಅಫೆಕ್ಟ್ ಕೂಡ ಆಗಲ್ಲ, ನೀಟಾಗಿದೆ ಕಾರ್ ಕಂಡೀಷನ್ ಕೂಡ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,75,000 ಹೇಳ್ತಿದ್ದಾರೆ. 3,75,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು, ನೋಡ್ಕೊಬೋದು. ಓಕೆ, ಸೊ ನೆಕ್ಸ್ಟು ಗಾಡಿ ಬಂದರೆ ನಿಮಗೆ ಫಾರ್ಡ್ ಫೀಗೋ ಪೆಟ್ರೋಲ್ ಒಂದಿದೆ, ನೋಡ್ತಿರ್ಬೋದು. ಈ ಗಾಡಿ ಮುಂದೆ ಫ್ರಂಟ್ ಬಾಡಿ ಲೈನ್ಸ್ ಎಲ್ಲ ನೋಡ್ಕೊಳ್ಳಿ, ನೀಟಾಗಿದೆ ಕಂಡೀಷನ್ನು. ಸೊ ಸೈಡ್ ಬಾಡಿ ಲೈನ್ ಕೂಡ ನೋಡ್ಕೊಬೋದು, ನೀಟಾಗಿದೆ. ನಿಮಗೂ ಇದರಲ್ಲಿ ಯಾವ ಮಾಮೂಲಿ ಡೆನ್ಸ್ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ ಸಿಟಿ ಅಂತ, ಬಟ್ ಪಾಲಿಷ್ ಮಾಡಿದರೆ ಕ್ಲೀನಾಗಿರುತ್ತೆ. ಸೊ ಇದು ಗಾಡಿ ಬಂದ್ಬಿಟ್ಟು ಫಾರ್ಡ್ ಫಿಗೋ ಪೆಟ್ರೋಲು, ಸೆಕೆಂಡ್ ಓನರು. ಮೈಲೇಜ್ ಬಂದ್ಬಿಟ್ಟು ಎಷ್ಟು ಓಡಿದೆ ಅಂದರೆ ಜೆನ್ಯೂನ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಾರ್ಸು ನಿಮ್ಗೆ ಜೆನ್ಯೂನ್ ಬೇಕಾದ್ರೆ ನೀವು ಈಚೆ ತೊಗೊಂಡೋಗಿ ಕೂಡ ಟೆಸ್ಟ್ ಮಾಡ್ಕೊಬೋದು. ಮೈಲೇಜ್ ಬಂದ್ಬಿಟ್ಟು 57,000 ಓಡಿದೆ, 57,000 ಕಿಲೋಮೀಟ್ರ್ ಓಡಿದೆ. LTT ವೇರಿಯಂಟ್ ಇದು. ಸೊ ಇದು ಕೂಡ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಬರುತ್ತೆ. ಕಾರ್ ಕೂಡ ಗ್ರೇ ಕಲರು. ಸೊ ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಸೊ ನಿಮಗೆ ಇಲ್ಲಿ ಮುಂದೆ ಮಾತ್ರ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇದರಲ್ಲೂ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ, AC ಆಪ್ಷನ್ ಕೂಡ ಇದೆ. ಸೀಟಿಂಗ್ ಕೂಡ ನೋಡ್ಕೊಬೋದು, ನಿಮಗೆ ಲೆದರ್ ಸೀಟಿಂಗ್ ಬರುತ್ತೆ, ಕಂಪನಿಯಿಂದನೇ ಬಂದಿರೋ ಸೀಟ್ಸ್ ಕೂಡ ಇದು. ಸೊ ತುಂಬ ನೀಟಾಗಿದೆ ಕಂಡೀಷನ್ ಕೂಡ. ಒಳಗೆ ಕೂಡ ನೋಡ್ಬೋದು, ನಿಮಗೆ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಇಲ್ಲ, ನೀಟಾಗಿದೆ ಗಾಡಿ. ಸೊ ಹಿಂದೆ ಕೂಡ ನೋಡ್ಬೋದು, ಗಾಡಿ ಆ್ಯಕ್ಚುಲಿ ನೀಟಾಗಿ ಕಾಣಿಸ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಟೈರ್ಸ್ ಕೂಡ ನಿಮಗೆ ಒಳ್ಳೆ ಟೈರ್ಸ್ ಹಾಕ್ಸಿದ್ದಾರೆ, ನೋಡ್ಕೊಬೋದು. ಮಿಚ್ಲಿನ್ ಟೈರ್ಸ್ ಹಾಕ್ಸಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಟೈರ್ಸು. ಸೊ ಮಳೆ ಬಂದರೆ ಮಣ್ಣು ಜಾಸ್ತಿ ಇದ್ರೂ ನಿಮಗೆ ಜಾರಲ್ಲ, ಆ ಥರ ಒಂದು
ಕ್ವಾಲಿಟಿ ಟಯರ್ಸ್ ಅದು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,80,000 ಹೇಳ್ತಿದ್ದಾರೆ. 2,80,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಓಕೆ, ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು. ನಮ್ಮ ಮುಂದೆ ಒಂದು ಕ್ರೀಮ್ ಕಲರು ಒಳ್ಳೆ ಹೊಸ ಕಾರ್ ಥರನೇ ಕಾಣಿಸ್ತಿದೆ. ಚೆವ್ರೊಲೆಟ್ ಸ್ಪಾರ್ಕ್ LT ಅಂತ 2010 ಮಾಡೆಲ್ ಗಾಡಿ ಇದು. ಸೆಕೆಂಡ್ ಓನರ್ ಆಗುತ್ತೆ. ಸೊ ಈ ಗಾಡಿ ಮುಂದೆ ಕೂಡ ನೋಡ್ಬೋದು ನಿಮಗೆ ಬಾಡಿ ಲೈನಲ್ಲಿ ಯಾವುದೇ ಥರದ ಸ್ಕ್ರ್ಯಾಚಸ್ ಯಾವುದು ಕಾಣಿಸ್ತಿಲ್ಲ, ನಿಮಗೆ ನೀಟಾಗಿದೆ. ಸೊ ಇಲ್ಲಿ ಕೂಡ ಡೀಟೇಲ್ಸ್ ಇದೆ ನೋಡ್ಕೊಬೋದು. ಸ್ಪಾರ್ಕ್ LT 2010 ಮಾಡೆಲು, ಸೆಕೆಂಡ್ ಓನರು, 54,000 ಕಿಲೋಮೀಟ್ರ್ ಓಡಿದೆ, ವೈಟ್ ಕಲರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಗಾಡಿ ಟಯರ್ ಕೂಡ ನೋಡ್ತಿರ್ಬೋದು, ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ. ಸೊ ಇಂಟೀರಿಯರ್ಸ್ ಕೂಡ ನಾವು ನೋಡೋಣ. ಗಾಡಿ ಈಚೆ ಇರೋದಕ್ಕೂ ಒಳಗೆ ಕ್ರೀಮ್ ಕಲರ್ ಸೀಟ್ ಹಾಕ್ಸಿದ್ದಕ್ಕೂ ಒಳ್ಳೆ ಮ್ಯಾಚಿಂಗ್ ಬರ್ತಿದೆ. ನಿಮಗೆ ಮುಂದೆ ಮಾತ್ರ ಪವರ್ ವಿಂಡೋಸ್ ಬರುತ್ತೆ ಮತ್ತು ನಿಮಗೆ AC ಆಪ್ಷನ್ ಇದೆ, FM ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ. ಸೊ ಸಾರಿ, ಎಲ್ಲ ಕಡೆನೂ ಪವರ್ ವಿಂಡೋಸ್ ಬಂದುಬಿಡುತ್ತೆ. ಇದು ಒಂದೇ ಕಡೆ ಅಲ್ಲ, ಎಲ್ಲ ಕಡೆನೂ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೊ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಡ್ಯಾಮೇಜಸ್ ಇಲ್ಲ, ತುಂಬ ನೀಟಾಗಿದೆ ಕಂಡೀಷನ್ ಮಾತ್ರನೂ. ಸೊ ಗಾಡಿ ಸೈಡ್ ಕೂಡ ನೋಡ್ತಿರ್ಬೋದು, ಬಾಡಿ ಪ್ಯಾನಲ್ ನಿಮಗೆ ಬಾಡಿ ಅಲ್ಲಿ ಯಾವುದೇ ಥರದ ಸ್ಕ್ರ್ಯಾಚಸ್ ಇಲ್ಲ. ಸೊ ಹಿಂದೆನೂ ನೋಡ್ಕೊಬೋದು, ಯಾವುದೇ ನಿಮಗೆ ಸ್ಕ್ರ್ಯಾಚಸ್ ಎಲ್ಲ ಕ್ಲೀನಾಗಿದೆ ಕಂಡೀಷನ್ ಕೂಡ. ಸೊ ಈ ಗಾಡಿನೂ ನಿಮಗೆ ಪೆಟ್ರೋಲ್ ಆಗುತ್ತೆ, ಡೀಸೆಲ್ ಅಲ್ಲ ಇದು. ಸೊ ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಿದ್ದಾರೆ. 2 ಲ್ಯಾಕ್ ನೆಗೋಷಿಯಬಲ್ ಆಗುತ್ತೆ. 2 ಲ್ಯಾಕ್ ನೆಗೋಷಿಯಬಲ್, 2 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಇದು ಸ್ಪಾರ್ಕು. ಓಕೆ, ಸೊ ಸ್ವಿಫ್ಟ್ ಅಂತೂ ತುಂಬ ಜನ ಕೇಳ್ತಾರೆ, ವೈಟ್ ಕಲರು, ರೆಡ್ ಕಲರ್, ಬ್ಲ್ಯಾಕ್ ಕಲರ್ ಅಂತ. ಸೊ ವೈಟ್ ಕಲರ್ ಒಂದು ಗಾಡಿ ಇದೆ ನೋಡ್ಬೋದು. ಈ ಗಾಡಿಯಲ್ಲಿ ಸ್ವಿಫ್ಟಲ್ಲಿ ನಾನು ನೋಡಿರೋ ಥರ ಯಾವುದೇ ಥರದ ಸ್ಕ್ರ್ಯಾಚಸ್ ಇಲ್ಲ, ಯಾವುದೇ ಥರದ ಡೆನ್ಸ್ ಇಲ್ಲ, ಟಯರ್ಸ್ ಕೂಡ ಒಳ್ಳೆ ಕಂಡೀಷನ್ ಇದೆ. ಇದು ಸ್ವಿಫ್ಟು 2011 ಮಾಡೆಲ್ ಆಗುತ್ತೆ, ಸೆಕೆಂಡ್ ಓನರ್ ಗಾಡಿ. ಸೊ ಇದು ಬಂದ್ಬಿಟ್ಟು 58,000 ಕಿಲೋಮೀಟ್ರ್ ಓಡಿದೆ, ವೈಟ್ ಕಲರು. ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಮಾಡಿಸಿದ್ದಾರೆ. ಸೊ ಡೀಟೇಲ್ಸ್ ಕೂಡ ನಿಮ್ಗೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಸ್ವಿಫ್ಟು 2011 ಮಾಡೆಲ್, ಸೆಕೆಂಡ್ ಓನರು, 58,000 ಕಿಲೋಮೀಟ್ರ್ ಓಡಿದೆ, ವೈಟು, ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಇದೆ. ಸೊ ಸೈಡ್ ಬಾಡಿ ಪ್ಯಾನಲ್ ಕೂಡ ನೋಡ್ಬೋದು, ನಿಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಡೆಂಟ್ಸ್ ಆ ಥರ ಏನೂ ಇಲ್ಲ. ಗಾಡಿ ಹಿಂದೆನೂ ನೋಡ್ಕೊಳ್ಳಿ ಒಂದ್ಸತಿ. ಸೊ ಗಾಡಿ ಹಿಂದೆ ಕೂಡ ನೋಡ್ಬೋದು, ನಿಮಗೆ ನೀಟಾಗಿದೆ ಕಂಡೀಷನ್ ಕೂಡ. ಸೊ ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೆಂಗಿದೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಿಮಗೆ ಆ್ಯಕ್ಚುಲಿ ಇದರಲ್ಲಿ ಪವರ್ ವಿಂಡೋಸ್ ಬರೋಲ್ಲ ನಿಮಗೆ, ಲೋ ವೇರಿಯಂಟ್ ಅಂತ. ಬಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, AC ಆಪ್ಷನ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಸೊ ಸೀಟ್ ಕೂಡ ನೋಡ್ತಿರ್ಬೋದು, ಕಂಪನಿಯಿಂದಲೇ ಬಂದಿರೋ ಸೀಟ್ಸು, ಫ್ಯಾಬ್ರಿಕ್ ಸೀಟ್ಸ್ ಆ್ಯಕ್ಚುಲಿ ಹಾಕ್ಸಿರೋದು. ಸೊ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ನೀಟಾಗಿದೆ ಕಂಡೀಷನ್ ಮಾತ್ರ. ಸ್ವಿಫ್ಟು ಒಳ್ಳೆ ಕಂಡೀಷನ್ ಗಾಡಿ, ಲೋ ಬಜೆಟಲ್ಲಿ ಹುಡ್ತಿರೋರು ಈ ಕಾರ್ ಹುಡುಕ್ಬೋದು, ತುಂಬ ನೀಟಾಗಿದೆ ಕಂಡೀಷನ್ ಮಾತ್ರ. ನೋಡ್ಕೊಳ್ಳಿ. ಸೊ ಮುಂದೆ ಒಂದೊಂದು ಸತಿ ನೋಡ್ಕೊಳ್ಳಿ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,65,000 ಹೇಳ್ತಿದ್ದಾರೆ. 3,65,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ ಬಂದ್ಬಿಟ್ಟು. ಓಕೆ, ಸೊ ನೆಕ್ಸ್ಟು ಒಂದು ವ್ಯಾಗನಾರ್ ಒಂದಿದೆ ನೋಡ್ತಿರ್ಬೋದು. ಈ ಗಾಡಿನೂ ಒಂಥರ ಗೋಲ್ಡನ್ ಕಲರ್ ಆಗಿ ನೀಟಾಗಿರುತ್ತೆ. ಇದು ಸ್ವಲ್ಪ ವಾಸ್ತು ಕಲರ್ ಅಂತಾರೆ, ತುಂಬ ಜನ ಈ ಕಲರ್ ಬೇಕು ಅಂತ ಕೇಳ್ತಾರೆ ಎಲ್ಲ ಗಾಡಿಯಲ್ಲೂ. ಆಲ್ಮೋಸ್ಟ್ ಇವಾಗ ಯಾವುದೂ ಅಷ್ಟು ಕಲರ್ಸ್ ಬರ್ತಿಲ್ಲ, ಬಟ್ ತುಂಬ ಇತ್ತು. ಈ ಗಾಡಿ ಏನು ಅಂದರೆ ನಿಮಗೆ ಸೆಕೆಂಡ್ ಓನರ್ ಆಗುತ್ತೆ. ವ್ಯಾಗನಾರ್ VXI 2008 ಮಾಡಲು, ಸೆಕೆಂಡ್ ಓನರು, 51,000 ಕಿಲೋಮೀಟ್ರ್ ಓಡಿದೆ, ಗೋಲ್ಡ್ ಕಲರು. ಇದು ಕೂಡ ನಿಮಗೆ ಲೈಫ್ ಟೈಮ್ ಟ್ಯಾಕ್ಸ್ ಒಂದು ಕಟ್ಟಿದ್ದಾರೆ. ಸೊ ಡೀಟೇಲ್ಸ್ ಕೂಡ ಇಲ್ಲೇ ನೋಡ್ಕೊಬೋದು. ವ್ಯಾಗನಾರ್ VXI 2008 ಮಾಡಲು, ಸೆಕೆಂಡ್ ಓನರು, 51,000 ಕಿಲೋಮೀಟ್ರ್ ಓಡಿದೆ, ಗೋಲ್ಡು, LTT ಇದು. ಸೊ ಗಾಡಿ ಟಯರ್ಸ್ ಕೂಡ ನೋಡ್ತಿರ್ಬೋದು, ನಿಮಗೆ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್ ಹಾಕ್ಸಿದ್ದಾರೆ ಎಲ್ಲ ಕಡೆನೂ. ಸೊ ಟಯರ್ಸ್ ಬಗ್ಗೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಟಯರ್ಸ್ ಚೆನ್ನಾಗಿಲ್ಲ ಅಂದರೆ ನೀವು ಒಂದು 10,000 ಅಥವಾ 15,000 ಸ್ಪೆಂಡ್ ಮಾಡಬೇಕು. ಬಟ್ ಈ ಗಾಡಿ ನಿಮಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ನೀಟಾಗಿದೆ. ಸೊ ಗಾಡಿ ಕೂಡ ನೋಡ್ಬೋದು, ನಿಮಗೆ ಇದು ಲೆದರ್ ಸೀಟಿಂಗ್ ಬರುತ್ತೆ. ಈಚೆ ಕಡೆ ಯಾವ ಕಲರ್ ಇದೆಯೋ ಅದೇ ಥರನೇ ಸೀಟಿಂಗ್ ಕೂಡ ಹಾಕ್ಸಿದ್ದಾರೆ. ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಮತ್ತು ನಿಮಗೆ ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ. ಮೇಲ್ಗಡೆ ಕೂಡ ಬೇಕಾದ್ರೆ ನೀವು ಲಗೇಜ್ ಫಿಕ್ಸ್ ಮಾಡ್ಕೊಬೋದು, ಆ್ಯಂಟುನಾ ಕೂಡ ಆಪ್ಷನ್ ಇದೆ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,50,000 ಹೇಳ್ತಿದ್ದಾರೆ. 2,50,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ನೀಟಾಗಿದೆ ಈ ಗಾಡಿನೂ ಕೂಡ. ಸೊ ಈ ಗಾಡಿ ನಿಮಗೆ ಹಿಂದೆನೂ ತೋರಿಸ್ಬಿಡ್ತೀನಿ ಒಂದ್ಸತಿ. ಹಿಂದೆನೂ ನೋಡ್ಕೊಳ್ಳಿ, ಒಂಥರ ಹೊಸದಾಗೆ ಶೋರೂಮ್ ಕಂಡೀಷನ್ ಥರನೇ ಇದೆ ಗಾಡಿ ಅದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಒಂದು I10 ಇದೆ, 2014 ಮಾಡೆಲ್ ಗಾಡಿ, 51,000 ಕಿಲೋಮೀಟ್ರ್ ಓಡಿದೆ, ಗ್ರೇ ಕಲರು. ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಮತ್ತು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ನಿಮಗೆ ಒಂದ್ಸತಿ ಡೀಟೇಲ್ಸ್ ತೋರಿಸ್ಬಿಡ್ತೀನಿ, ಹಂಗೆ ನೋಡ್ಕೊಬೋದು. I10 2014, 51,000 ಕಿಲೋಮೀಟ್ರ್ ಓಡಿದೆ, ಗ್ರೇ ಕಲರು, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಗಾಡಿ ಕೂಡ ನೋಡ್ಬೋದು, ತುಂಬ ನೀಟಾಗಿದೆ. ಇದು ಕೂಡ ನಿಮಗೆ ಯಾವುದೇ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಕೂಡ ಇಲ್ಲ, ಮೇಜರ್ ಡೆನ್ಸ್ ಕೂಡ ಇಲ್ಲ, ನೀಟಾಗಿದೆ. ಟಯರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಬರುತ್ತೆ. ಸೊ ಸೈಡ್ ಬಾಡಿ ಪ್ಯಾನಲ್ ಕೂಡ ನೋಡ್ಬೋದು, ನೀಟಾಗಿದೆ.
ಸೊ ಈ ಗಾಡಿ ನೋಡ್ತಿರ್ಬೋದು ನಿಮಗೆ ಲೆದರ್ ಸೀಟಿಂಗ್ ಬರುತ್ತೆ ಮುಂದೆ ಹಿಂದೆ. ಇನ್ನು ಕವರ್ಸ್ ಕೂಡ ಬಿಚ್ಚಿಲ್ಲ, ನೋಡ್ಕೋಬೋದು, ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರ ಓನರು. ಸೊ ಕೆಳಗೆ ಕೂಡ ನೋಡ್ಕೊಳ್ಳಿ, ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಕ್ಲೀನಾಗಿದೆ. ಇದಕ್ಕೆ ಕೂಡ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಪ್ಷನ್ ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ನೀಟಾಗಿದೆ ಗಾಡಿ ಮಾತ್ರ. ಗಾಡಿ ಹಿಂದೆನೂ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಕಂಡೀಷನ್ ಹೆಂಗಿದೆ ಅಂತ. ಸೊ ನೀಟಾಗಿದೆ, ಮೇಲ್ಗಡೆನೂ ನೋಡ್ಕೊಬೋದು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಿದ್ದಾರೆ. 4,25,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸ್ವಿಫ್ಟ್ ಒಂದು ವೈಟ್ ಕಲರ್ ನೋಡಿದ್ವಿ, ಇನ್ನೊಂದು ಲೋ ಬಜೆಟ್ ಸ್ವಿಫ್ಟಲ್ಲಿ ಹುಡುಕ್ತಿರೋರು ಈ ಗಾಡಿ ನೋಡ್ಬೋದು. ರೆಡ್ ಕಲರ್ ಗಾಡಿ ಇದು, ಮಾರುತಿ ಸುಜುಕಿ ಸ್ವಿಫ್ಟು 2006 ಮಾಡೆಲ್ ಗಾಡಿ ಇದು, ನೋಡ್ಬೋದು. ಸೊ ಇಲ್ಲೇ ಡೀಟೇಲ್ಸ್ ಎಲ್ಲ ಇದೆ ನಿಮಗೆ. ಇದು 3rd ಓನರ್ ಸ್ವಿಫ್ಟು, 1,16,000 ಓಡಿದೆ. ರೆಡ್ ಕಲರು, ಲೈಫ್ ಟೈಮ್ ಟ್ಯಾಕ್ಸು VXI ಇದೆ, ಮತ್ತು ಇನ್ಶೂರೆನ್ಸ್ ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗುತ್ತೆ. ಸೊ ಗಾಡಿ ಕೂಡ ನೋಡ್ಬೋದು, ಇದು ಕೂಡ ನಿಮಗೆ ಯಾವುದೇ ಡ್ಯಾಮೇಜಸ್ ಆಮೇಲೆ ಸ್ಕ್ರ್ಯಾಚಸ್ ಯಾವುದೂ ಇಲ್ಲ. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಸೊ ಹಿಂದೆ ಕೂಡ ನೋಡ್ಕೊಳ್ಳಿ, ನೀಟಾಗಿದೆ, ನೋಡ್ಕೊಬೋದು. ಶೈನಿಂಗ್ ಹೊಡಿತಿದೆ ಗಾಡಿನೂ ಕೂಡ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳೋಣ ಏನೇನು ಆಪ್ಷನ್ಸ್ ಬರುತ್ತೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಬೋದು, ನಿಮ್ಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲೂ. ಬೇಕಾದ್ರೆ ಮ್ಯೂಸಿಕ್ ಸಿಸ್ಟಮ್ ಬೇಕಾದ್ರೆ ಇವರೇ ಹಾಕ್ಸ್ಕೊಡುತ್ತಾರೆ. ಸೀಟ್ ಕೂಡ ನೋಡ್ತಿರ್ಬೋದು, ಫ್ಯಾಬ್ರಿಕ್ ಸೀಟ್ಸ್ ಇದೆ. ಸೊ ಇದು ಕೂಡ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಇಲ್ಲ, ತುಂಬ ನೀಟಾಗಿದೆ ಕಂಡೀಷನ್ ಕೂಡ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,10,000 ಹೇಳ್ತಿದ್ದಾರೆ. 2,10,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸ್ವಿಫ್ಟು ಲೋ ಬಜೆಟಲ್ಲಿ ಹುಡುಕ್ತಿರೋರು ಇಲ್ಲಿ ಬಂದು ತೊಗೊಬೋದು ಬೇಕಾದ್ರೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, i20 ಡೀಸೆಲ್ ಒಂದಿದೆ, 2012 ಮಾಡೆಲ್ ಗಾಡಿ, 2nd ಓನರು, 86,000 ಕಿಲೋಮೀಟ್ರ್ ಓಡಿದೆ. ರೆಡ್ ಕಲರು, ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲ ಕೂಡ ಆಪ್ಷನ್ ಇದೆ. ಸೊ ಮುಂದೆ ಗಾಡಿ ನೋಡ್ಕೊಳ್ಳಿ, ಇನ್ನು ಶೋರೂಮ್ ಕಂಡೀಷನ್ ಥರ ಇದೆ, ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ಸ್ ಯಾವುದೇ ಥರದ ಬ್ಯಾಡ್ ನೆಗೆಟಿವ್ ಯಾವುದೂ ಇಲ್ಲ. ಸೊ ತುಂಬ ನೀಟಾಗಿದೆ ಕಾರ್ಡ್ ಕಂಡೀಷನ್ ಕೂಡ. ನಿಮಗೆ ಟೈರ್ಸ್ ಕೂಡ ಎಲ್ಲ ನಿಮಗೆ ಒಳ್ಳೆ ಟೈರ್ಸೇ ಇದೆ, ಒಂದು ಎಲ್ಲ ಕಡೆಯೂ 80% ಟೈರ್ಸ್ ಬರುತ್ತೆ. ಸೊ ಡೀಟೇಲ್ಸ್ ಇನ್ನೊಂದ್ಸತಿ ತೋರಿಸ್ತೀನಿ, ನೋಡ್ಕೊಬೋದು. ಡೀಸೆಲ್ ಗಾಡಿ ಆ್ಯಕ್ಚುಲಿ ಇದು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಳ್ಳೋಣ ಹೆಂಗಿದೆ ಅಂತ. ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ, ಎಲ್ಲ ಕಡೆ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ, ಮತ್ತು ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ. ಸೀಟಿಂಗ್ ಕೂಡ ನೋಡ್ಕೊಬೋದು, ಲೆದರ್ ಸೀಟಿಂಗ್ ಬರುತ್ತೆ ನಿಮಗೆ, ಹಿಂದೆನೂ ನಿಮಗೆ ಲೆದರ್ ಸೀಟಿಂಗ್ ಬರುತ್ತೆ. ನೀಟಾಗಿದೆ ಗಾಡಿ ಕೂಡ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಿದ್ದಾರೆ. 4,25,000 ನೆಗೋಷಿಯಬಲ್ ಆಗುತ್ತೆ. ಬಟ್ ವರ್ತಿದೆ ಅಂತಲೇ ಹೇಳ್ಬೋದು. ಗಾಡಿ ನೋಡೋಕ್ಕೆ ಕೂಡ ಒಂಥರ ಹೊಸದಾಗಿ ಕಾಣಿಸುತ್ತೆ, ಮತ್ತು ನಿಮಗೆ ಮೇಂಟೆನೆನ್ಸ್ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ಒಳ್ಳೆ ರೀಸನಬಲ್ ಪ್ರೈಸ್ ಅನಿಸುತ್ತೆ ನನಗೆ. ಸೊ ಈ ಗಾಡಿದು ಆಲ್ಮೋಸ್ಟ್ ನಮಗೆ ರೀಸೆಂಟಾಗಿ ಬರ್ತಿರೋ ಕಮೆಂಟ್ಸಲ್ಲಿ ನೋಡ್ತಿರ್ಬೋದು, ಸರ್ ಇಟಿಯೋಸ್ ಲೀವಾ ತೋರಿಸಿ, ಯಾವ ಶೋರೂಮಲ್ಲೂ ನಮ್ಗೆ ಸಿಗ್ತಿಲ್ಲ, ಇಟಿಯೋಸ್ ಲೀವಾ ಡೀಸೆಲ್ ತೋರಿಸಿ ಅಂತ, ಟಾಪ್ ಎಂಡ್ ಮಾಡೆಲ್ ತೋರಿಸಿ ಅಂತ. ಬಟ್ ಇಲ್ಲಿ ಈ ಶೋರೂಮಲ್ಲಿ ಇಟಿಯೋಸ್ ಲೀವಾ ಟಾಪ್ ಎಂಡ್ ಮಾಡೆಲ್ಲು ಡೀಸೆಲ್ ಗಾಡಿ ಇಲ್ಲಿದೆ. ಸೊ ನೋಡ್ಕೊಬೋದು, ಬ್ಲ್ಯಾಕ್ ಕಲರ್ ಗಾಡಿ. ಈ ಗಾಡಿಯಲ್ಲೂ ನಿಮಗೆ ಮೇಜರಾಗಿ ನಿಮಗೆ ಡೆನ್ಸ್ ಯಾವ ಥರ ಇಲ್ಲ, ಸಣ್ಣ ಪುಟ್ಟ ಚಿಕ್ಕ ಸ್ಕ್ರ್ಯಾಚಸ್ ಇರುತ್ತೆ, ಬಟ್ ಮೇಜರಾಗಿ ಏನೂ ಇಲ್ಲ. ಅದು ನಾರ್ಮಲೇ, ನಾನು ಹೇಳ್ತಾ ಇರ್ತೀನಿ, ಸಿಟಿಯಲ್ಲಿ ನಾರ್ಮಲೇ. ಸೊ ಟೈರ್ಸ್ ಕೂಡ ನೋಡ್ಕೊಬೋದು, ಎಲ್ಲ ಕಡೆ ನಿಮಗೆ ಒಳ್ಳೆ ಟೈರ್ಸೇ ಬಂದಿದೆ. ಒಳ್ಳೆ ಪರ್ಸೆಂಟ್ ಇರೋ ಟೈರ್ಸೇ, ಎಲ್ಲ ಕಡೆ ನಿಮಗೆ ಒಂದು 70% ಟೈರ್ಸ್ ಆಪ್ಷನ್ ಕೂಡ ಇದೆ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2nd ಓನರ್ ಗಾಡಿ ಆಗುತ್ತೆ. ಇಟಿಯೋಸ್ ಲೀವಾ ಡೀಸೆಲ್ಲು, ಬ್ಲ್ಯಾಕ್ ಕಲರು, ನೋಡ್ಕೊಬೋದು. ಇದು ಕೂಡ ನಿಮಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬರುತ್ತೆ. ಈ ಗಾಡಿನೂ 2011 ಮಾಡೆಲ್ ಗಾಡಿ ಇದು. ಸೊ ಟಾಪ್ ಎಂಡ್ ಮಾಡಲ್ ಇದು. ಈ ಒಳಗೆ ಕೂಡ ಸ್ಪೀಕರ್ಸ್ ಎಲ್ಲ ನೋಡ್ಕೊಬೋದು, ಹಿಂದೆ ಸ್ಪೀಕರ್ಸ್ ಕೂಡ ಆಪ್ಷನ್ ಎಲ್ಲ ಇದೆ ನಿಮಗೆ. ಟೈರ್ಸ್ ಕೂಡ ತುಂಬ ಚೆನ್ನಾಗಿದೆ, ಹೇಳಿದ್ನಲ್ಲ, ಯೂರೋ ಗ್ರಿಪ್. ಸೊ ಇದು ಕೂಡ ನಿಮಗೆ ಎಲ್ಲ ಕಡೆ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಇಟಿಯೋಸ್ ಲೀವಲ್ಲಂತೂ ಸ್ಪೇಸ್ ಅಂತೂ ಸಕ್ಕದಾಗಿದೆ ಕಂಪೇರ್ ಟು ಸ್ವಿಫ್ಟು. ಸೊ ನೋಡ್ಬೋದು ನೀವೇ, ಅಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಕಾರು ಅಂತೂ ಸಖತ್ ಫೇಮಸ್ ಆಗಿತ್ತು ಮಾತ್ರ. ಇದು MP3 ಸಿಸ್ಟಮ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಸೀಟ್ ಕೂಡ ನೋಡ್ತಿರ್ಬೋದು, ಕಂಪನಿಯಿಂದ ಬಂದಿರೋ ಸೀಟ್ಸೇ ಇದೆ, ಟೊಯೋಟಾ ಸೀಟ್ಸು. ಲೆದರ್ ಸೀಟ್ಸ್ ನೀಟಾಗಿ ಮೇಂಟೈನ್ ಮಾಡಿದೆ. ರೂಫಿಂಗ್ ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಇಲ್ಲ, ತುಂಬ ನೀಟಾಗಿದೆ ಕಂಡೀಷನು.
ಇಟಿಯೋಸ್ ಲೀವಾ ನೋಡ್ತಿರೋರು, ಡೀಸೆಲ್ ಟಾಪ್ ಎಂಡಲ್ಲಿ ನೋಡ್ತಿರೋರು ಈ ಗಾಡಿ ನೋಡ್ಬೋದು. ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಿದ್ದಾರೆ. 4 ಲ್ಯಾಕ್ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ ನಿಮಗೆ. ನೆಕ್ಸ್ಟು XUV ಟೈಪ್ ಬಂದರೆ ಬ್ರೀಝಾ ಒಂದಿದೆ, VDI ಇದು. ಫಸ್ಟು ಓನರ್ ಗಾಡಿ, 59,000 ಕಿಲೋಮೀಟ್ರ್ ಓಡಿದೆ, ವೈಟ್ ಕಲರು, LTT ಗಾಡಿ ಇದು. ಸೊ ಈ ಗಾಡಿ ನೋಡ್ಕೊಬೋದು, ನಿಮಗೆ ಬ್ರ್ಯಾಂಡ್ ನ್ಯೂ ಥರನೇ ಇದೆ, ತುಂಬ ನೀಟಾಗಿದೆ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಕೂಡ ಇಲ್ಲ, ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ ಇದೂ ನೋಡ್ಬೋದು. ಟೈರ್ಸ್ ಕೂಡ ನಿಮಗೆ ಎಲ್ಲ ಹೊಸ ಥರನೇ ಇದೆ, ಆಲ್ಮೋಸ್ಟ್ ಯಾವುದು ಯೂಸ್ ಆಗಿಲ್ಲ. ಇದು ಡೀಟೇಲ್ಸ್ ಇನ್ನೊಂದು ಸತಿ ನೋಡ್ಕೊಳ್ಳಿ ನೀವೇ. ಬ್ರಿಝಾ VDI ಫಸ್ಟ್ ಓನರು, 59,000 ಕಿಲೋಮೀಟ್ರ್ ಓಡಿದೆ, ವೈಟ್ ಕಲರು, LTT. ಸೊ ಬಾಡಿ ಲೈನ್ ಕೂಡ ನೀಟಾಗಿದೆ, ಯಾವುದೇ ಸ್ಕ್ರ್ಯಾಚಸ್ ಇಲ್ಲ. ಆಲ್ಮೋಸ್ಟ್ ನೀವು ಶೋರೂಮ್ ಕಂಡೀಷನ್ ಥರನೇ ಗಾಡಿ ಏನಾದ್ರು ತೊಗೊಂಡ್ರೆ ಹಂಗೆ ಇರುತ್ತೆ ನಿಮಗೆ, ತುಂಬ ನೀಟಾಗಿದೆ. ಸೊ ಇದಲ್ಲಿ ಇಂಟೀರಿಯರ್ಸ್ ಎಲ್ಲ ನೋಡೋಣ ಏನೇನು ಆಪ್ಷನ್ ಬರುತ್ತೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಿಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಇದೆ. ಇದು ಕೂಡ ನಿಮಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ, FM ಕೂಡ ಇದೆ. ಸೊ ಈ ಕಾರಲ್ಲಿ ನೋಡ್ಬೋದು ನಿಮಗೆ ಇಂಟೀರಿಯರ್ಸ್ ಅಂತೂ ಅಷ್ಟು ನೀಟಾಗಿದೆ, ಆಲ್ಮೋಸ್ಟ್ ಎಕ್ಸ್ಟೀರಿಯರ್ ಕೂಡ ನೀಟಾಗಿದೆ. ಇದಲ್ಲಿ ಕೂಡ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಕೆಳಗೆ ಕೂಡ ಯಾವುದೇ ಡ್ಯಾಮೇಜಸ್ ಇಲ್ಲ, ರೂಫಿಂಗಲ್ಲಿ ಯಾವುದೇ ಡ್ಯಾಮೇಜಸ್ ಇಲ್ಲ, ಕ್ಲೀನಾಗಿದೆ ಗಾಡಿ ಮಾತ್ರ, ತುಂಬ ನೀಟಾಗಿದೆ ಗಾಡಿ ಇದು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 7,80,000 ಹೇಳ್ತಿದ್ದಾರೆ. 7,80,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ನೆಕ್ಸ್ಟು ನಮ್ಮ ಮುಂದೆ ಹ್ಯುಂಡೈ i10 2007 ಮಾಡೆಲ್ ಗಾಡಿ ಇದೆ, ಸೆಕೆಂಡ್ ಓನರು, 32,000 ಕಿಲೋಮೀಟ್ರ್ ಓಡಿದೆ, ಗ್ರೇ ಕಲರು. ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಅಂತಲೇ ಹಾಕ್ಸಿದ್ದಾರೆ, ಮಾಡಿಸಿರೋದು ಆ್ಯಕ್ಚುಲಿ. ಸೊ ಇದಲ್ಲಿ ನಮಗೆ ಮುಂದೆ 2 ಕಡೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಆಪ್ಷನ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಬರುತ್ತೆ. ಸೀಟಿಂಗ್ ಕೂಡ ನೋಡ್ಕೊಳ್ಳಿ, ತುಂಬ ಒಂಥರ ಡಿಸೈನಾಗಿ ಕೊಟ್ಟಿದ್ದಾರೆ ಸೀಟಿಂಗು. ಸೊ ಇದು ಮುಟ್ಟು ನೋಡಿದ್ರೆ ಹೇಳ್ಬೋದು ಅಷ್ಟೊಂದು ಕಂಫರ್ಟ್ ಆಗಿದೆ ಸೀಟ್ ಮಾತ್ರನೂ. ಹಿಂದೆನೂ ನೋಡ್ಕೊಬೋದು, ತುಂಬ ನೀಟಾಗಿದೆ. ಸೊ ಗಾಡಿ ಅಂತೂ ಎಕ್ಸ್ಟೀರಿಯರ್ ಅಲ್ಲಿ ನೀಟಾಗಿತ್ತು, ಇಂಟೀರಿಯರ್ಸ್ ಕೂಡ ನೀಟಾಗಿದೆ, ಏನೂ ಪ್ರಾಬ್ಲಮ್ಸ್ ಏನೂ ಇಲ್ಲ. ಸೊ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಮೇಲೆ ಏನಾದ್ರು ಇಂಡಿಕೇಟರ್ಸ್ ಏನಾದ್ರು ಸ್ವಲ್ಪ ಇದಾಗಿದ್ರೇನೋ ಅವರೇ ಎಲ್ಲ ಮಾಡಿಸ್ಕೊಡ್ತಾರೆ ನಿಮ್ಗೆ ಡೆಲಿವರಿ ಕೊಡೋಕ್ಕೆ ಮುಂಚೆನೋ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,60,000 ಹೇಳ್ತಿದ್ದಾರೆ. 2,60,000 ನೆಗೋಷಿಯಬಲ್ ಆಗುತ್ತೆ. ಸೊ ಈ ಗಾಡಿನೂ ಪೆಟ್ರೋಲ್ ವೇರಿಯಂಟ್ ಇದು. ಸೊ ಮೈಲೇಜ್ ಕೂಡ ಅದೇ ಥರನೇ ನಿಮ್ಗೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ನೋಡ್ತಿರ್ಬೋದು, ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ, LDI ಇದು. 2009 ಮಾಡೆಲ್ ಗಾಡಿ ಆಗುತ್ತೆ, ಸೆಕೆಂಡ್ ಓನರು, 98,000 ಕಿಲೋಮೀಟ್ರ್ ಓಡಿದೆ, ಸಿಲ್ವರ್ ಕಲರ್ ಗಾಡಿ ಇದು. ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಇರುತ್ತೆ, ಮತ್ತು ನಿಮಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇರುತ್ತೆ. ಸೊ ಬಾಡಿ ಲೈನ್ ಕೂಡ ನೋಡ್ಬೋದು ನೀಟಾಗಿದೆ, ಸಣ್ಣ ಸ್ಕ್ರಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿದೆ. ಇದು ಕೂಡ ಶೋರೂಮ್ ಕಂಡೀಷನ್ ಥರನೇ ಇದೆ. ಟೈರ್ಸ್ ಕೂಡ ನೋಡ್ತಿರ್ಬೋದು, ನಿಮಗೆ ಒಳ್ಳೆ ಹೊಸ ಟೈರ್ಸ್ ಥರನೇ ಇದೆ. ಸೈಡ್ ಬಾಡಿ ಪ್ಯಾನಲ್ಸ್ ಕೂಡ ನೀಟಾಗಿದೆ. ಸೊ ಹಿಂದೆನೂ ನೋಡ್ಕೊಬೋದು, LDI ಇದು, ಬಾಡಿ ಪ್ಯಾನಲ್ ಕೂಡ ನೀಟಾಗಿದೆ. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳೋಣ ಏನೇನು ಆಪ್ಷನ್ ಕೊಟ್ಟಿದ್ದಾರೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಬೋದು, ನಿಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೊ ಕೆಳಗೆಲ್ಲ ನೋಡ್ಕೊಳ್ಳಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಮ್ಯೂಸಿಕ್ ಸಿಸ್ಟಮ್ ನೋಡ್ಕೊಬೋದು, ಗಾಡಿ ಕೂಡ ನೀಟಾಗಿದೆ, ತುಂಬ ನೀಟಾಗಿದೆ. ನೀಟಾಗಿದೆ ಅಂತ ಅರ್ಥ ಅಂದರೆ ಏನು ಡ್ಯಾಮೇಜ್ ಆಗಿರಲ್ಲ, ಕ್ಲೀನಾಗಿರುತ್ತೆ ಅಂತ. ಸೊ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,40,000 ಹೇಳ್ತಿದ್ದಾರೆ. 3,40,000 ನೆಗೋಷಿಯಬಲ್ ಆಗುತ್ತೆ. ಒಂದು ಸತಿ ಇಲ್ಲೇ ಡೀಟೇಲ್ಸ್ ತೋರಿಸ್ತೀನಿ, ನೋಡ್ಕೊಬೋದು ಯಾರಿಗಾದರೂ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ. ಸೊ ಈ ಗಾಡಿ ಡೀಸೆಲ್ ಆಗುತ್ತೆ. ಸೊ ಡೀಸೆಲ್ ಅಂದರೆ ನಿಮಗೆ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಸೊ ಇಟಿಎಸ್ ಲೀವಾ ಒಂದಿದೆ, ಅದು 18 ಕೊಡುತ್ತೆ ಸಿಟಿಯಲ್ಲಿ, ಮತ್ತು ನಿಮ್ಗೆ ಹೈವೇಲಿ 22 ಕೊಡುತ್ತೆ ಮೈಲೇಜು. ಒಳ್ಳೆ ಮೈಲೇಜ್ ಗಾಡಿಗಳೇ ಆ್ಯಕ್ಚುಲಿ ಇಲ್ಲೆಲ್ಲ ಇರೋದು. ಓಕೆ, ಸೊ ನೆಕ್ಸ್ಟು ನಮ್ಮ ಮುಂದೆ ಒಂದು ಸಿವಿಕ್ ಇದೆ. ಸಿವಿಕ್ ಕೂಡ ಸಿವಿಕ್ ಅಲ್ಲ ಸಾರಿ, ಇದು ನೆಕ್ಸ್ಟು ನಮ್ಮ ಮುಂದೆ ಒಂದು ಸಿಟಿ ಇದೆ, ಐವಿಟೆಕ್ ಅಂತ. 2011 ಮಾಡೆಲ್ ಗಾಡಿ, ಸೆಕೆಂಡ್ ಓನರು, 90,000 ಕಿಲೋಮೀಟ್ರ್ ಓಡಿದೆ, ವೈಟ್ ಕಲರು. ಇದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲ ಕೂಡ ಕಟ್ಟಿದ್ದಾರೆ. ಸೊ ಇದು ಕೂಡ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಂತಲೇ ಹೇಳ್ಬೋದು. ಸೊ ಗಾಡಿ ಕೂಡ ನೋಡ್ಬೋದು ನೀಟಾಗಿದೆ, ಕಂಡೀಷನು ಒಳ್ಳೆ ಶೈನಿಂಗ್ ಹೊಡಿತಿದೆ ಗಾಡಿ ಇದು, ನೋಡ್ಕೊಬೋದು. ಈ ಗಾಡಿನೂ ನಿಮಗೆ ಶೋರೂಮ್ ಕಂಡೀಷನ್ ಇದೆ, ಯಾವುದೇ ಥರದ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಟೈರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಈ ಕಂಪನಿದಂತೂ ಇಂಜಿನ್ ಕೂಡ ನಿಮಗೆ ಅಷ್ಟು ಪವರ್ಫುಲ್ಲಾಗಿರುತ್ತೆ, ಅಷ್ಟೊಂದು ಏನು ಪ್ರಾಬ್ಲಮ್ಯಾಟಿಕ್ ಏನೂ ಇರೋದು, ತುಂಬ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಎಲ್ಲ ಕಡೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬಂದುಬಿಡುತ್ತೆ. ಎಲ್ಲ ಕಡೆ ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕೂಡ ಇದೆ ಆಟೋಮೆಟಿಕ್. ಮತ್ತು ಇದರಲ್ಲಿ ಸ್ಟೇರಿಂಗಲ್ಲಿ ನಿಮಗೆ ಎಲ್ಲ ಕಂಟ್ರೋಲ್ ಆಪ್ಷನ್ಸ್ ಕೂಡ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಆ ಥರ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸು ಬರುತ್ತೆ. ಸೀಟ್ ಕೂಡ ನೋಡ್ತಿರ್ಬೋದು, ಒಳ್ಳೆ ಸೂಪರಾಗಿದೆ ಸೀಟ್ಸು, ಅಷ್ಟು ಒಂಥರ ಲಕ್ಸುರಿ ಕಾರಲ್ಲಿ ಇರೋಂಥ ಥರ ಸೀಟ್ಸ್ ಕೂಡ ಇದೆ, ತುಂಬ ನೀಟಾಗಿದೆ. ಸೊ ಇದು ಆಟೋಮೆಟಿಕ್ ಗಾಡಿ, ಇದು ಮ್ಯಾನ್ಯುವಲ್ ಎಲ್ಲ ಆಟೋಮೆಟಿಕ್ಕು.
ಪೆಟ್ರೋಲು, ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಇದು. ಸೊ ಈ ಗಾಡಿದು ಪ್ರೈಸ್ ಬಂದ್ಬಿಟ್ಟು 4,50,000 ಹೇಳ್ತಿದ್ದಾರೆ. 4,50,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಅಂತೂ ನೋಡ್ಬೋದು. ಸಕ್ಕತ್ ಇಷ್ಟ ಆಯಿತು, ತುಂಬ ನೀಟಾಗಿದೆ. ಸೊ ಇದು ಕೂಡ ನೋಡ್ಕೊಬೋದು, ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ರೇರ್ ಕ್ಯಾಮ್ರಾ ಆಪ್ಷನ್ ಕೂಡ ಇದೆ, ತುಂಬ ನೀಟಾಗಿದೆ ಕಂಡೀಷನು. ನೆಕ್ಸ್ಟು ನೋಡ್ತಿರ್ಬೋದು, ನಮ್ಮ ಮುಂದೆ ಒಂದು ವ್ಯಾಗ್ನಾರ್ ಇದೆ, VXI 2007 ಮಾಡೆಲ್ ಗಾಡಿ, ಸೆಕೆಂಡ್ ಓನರು, ಬ್ಲ್ಯಾಕ್ ಕಲರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ಸೊ LTT ಗಾಡಿ ಇದು. ಗಾಡಿ ಅಂತೂ ನೀಟಾಗಿದೆ, ತುಂಬ ಒಂಥರ ಲುಕ್ ಇದೆ ಅಂತಲೇ ಹೇಳ್ಬೋದು. ಸೊ ಡೀಟೇಲ್ಸ್ ಕೂಡ ತೋರಿಸ್ತೀನಿ, ನೋಡ್ಕೊಬೋದು. ಸೊ ಗಾಡಿ ಅಂತೂ ಸಖತ್ ಲುಕ್ ಆಗಿದೆ. ನಿಮಗೆ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ. ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಪವರ್ ಸ್ಟೇರಿಂಗು, FM ರೇಡಿಯೋ ಆಪ್ಷನ್ಸ್ ಇದೆ. ಸೀಟ್ ಕೂಡ ನೋಡ್ತಿರ್ಬೋದು, ತುಂಬ ನೀಟಾಗಿದೆ. ಬ್ರ್ಯಾಂಡ್ ನ್ಯೂ ಸೀಟ್ಸ್ ಅಂತಲೇ ಹೇಳ್ಬೋದು. ಒಂಥರ ಲೆದರ್ ಸೀಟಿಂಗ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ನೀಟಾಗಿದೆ ಗಾಡಿ ಮಾತ್ರ. ಸೊ ಈ ಗಾಡಿದು ಪ್ರೈಸ್ ಬಂದ್ಬಿಟ್ಟು 1,40,000 ಹೇಳ್ತಿದ್ದಾರೆ. 1,90,000 ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿನೂ ಚೆನ್ನಾಗಿದೆ ಗಾಡಿ. ನೆಕ್ಸ್ಟು ಬಂದರೆ ತುಂಬ ಜನ ಕೇಳ್ತಾರೆ ಎಲ್ಲಿ XUV ದೊಡ್ಡ ಗಾಡಿಗಳೆಲ್ಲ ತೋರಿಸಿ ಅಂತ. ಇದು ನೋಡ್ತಿರ್ಬೋದು, ಶೋರೂಮಲ್ಲಿ ಯಾವ ಥರ ಇರುತ್ತೋ ಅದೇ ಕಂಡೀಷನ್ ಥರನೇ ಇದೆ. ಒಟ್ಟು ಸ್ವಲ್ಪ ಯೂಸ್ ಆಗಿರೋದು ಗಾಡಿ ಶೋರೂಮ್ ಕಂಡೀಷನ್ ಥರನೇ ಇದೆ. ಟಯರ್ಸ್ ಕೂಡ ಎಲ್ಲ ನಿಮಗೆ ಬ್ರಿಡ್ಜ್ಸ್ಟೋನ್ ಬರುತ್ತೆ, ಅಮೆರಿಕಲ್ಲಿ ಮಾಡೋ ಟಯರ್ಸು. ಆ್ಯಕ್ಚುಲಿ ಬ್ರಿಡ್ಜ್ಸ್ಟೋನು ಒಳ್ಳೆ ಟಯರ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಈ XUV 500 2016 ಮಾಡೆಲ್ ಆಗುತ್ತೆ, ಸೆಕೆಂಡ್ ಓನರು, ಆಟೋಮೆಟಿಕ್ ಇದು. ಸನ್ ರೂಫ್ ಕೂಡ ಇದೆ, ಅದೆಲ್ಲ ತೋರಿಸ್ತೀನಿ ನಿಮಗೆ. ಮತ್ತು 51,000 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಈ ಗಾಡಿಗೆಲ್ಲ 51,000 ಅಂದರೆ ತುಂಬ ಕಡಿಮೆ. ಇದರಲ್ಲೂ ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಇರುತ್ತೆ, ಮತ್ತು ಇದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಗಾಡಿ ನೋಡುತ್ತೀರಿ ಎಷ್ಟು ಪಳಪಳ ಅಂತ ಹೊಡಿತಿದೆ, ಎಷ್ಟು ನೀಟಾಗಿದೆ ಗಾಡಿ ಮಾತ್ರ. ಸೊ ಗಾಡಿ ಲಾಕ್ ಆಗಿದೆ. ಆ್ಯಕ್ಚುಲಿ ಇದು ಸನ್ ರೂಫ್ ಎಲ್ಲ ಇದೆ, ನೋಡ್ಕೊ. ಸೊ ಇದು ಕೂಡ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ಸ್ ಅಂತೂ ನೋಡ್ಕೊಳ್ಳಿ, ನೀಟಾಗಿರುತ್ತೆ. ಸೊ XUV 500 ಅಂತಲೇ ಈ ಥರ ಒಂದು ಲೈಟಿಂಗ್ ಎಲ್ಲ ಕೊಟ್ಟಿರ್ತಾರೆ, ಹತ್ತುವಾಗಲ್ಲ, ಒಂಥರ ಚೆನ್ನಾಗಿರುತ್ತೆ ನೈಟಲ್ಲಿ. ಸೊ ಸ್ಪೇಸ್ ಕೂಡ ನೋಡ್ಕೊಳ್ಳಿ, ಒಂಥರ ಎಷ್ಟು ಮಲ್ಕೊಂಡ್ರೂ ನಿಮಗೆ ಆರಾಮಾಗಿ ಕಾಲಿಡೋ ಸ್ಪೇಸಸ್ ಇರುತ್ತೆ, ಅಷ್ಟು ಸ್ಪೇಸ್ ಇರುತ್ತೆ. ಮತ್ತು ಇಲ್ಲಿ ಕೂಡ AC ಅದೆಲ್ಲ ಬರುತ್ತೆ ನಿಮಗೆ. ಸೊ ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ತುಂಬ ಈಸಿನೇ ಆಗ್ಬೋದು, ಆಲ್ಮೋಸ್ಟ್ ಲೇಡೀಸ್ ಎಲ್ಲನೂ ಓಡಿಸ್ಬೋದು. ಸೊ ಇದು ಟಚ್ ಸ್ಕ್ರೀನ್ ಆಪ್ಷನ್ ಕೂಡ ಬರುತ್ತೆ ನಿಮಗೆ. ಎಲ್ಲ ಕಡೆ ನಿಮಗೆ ಆಲ್ಮೋಸ್ಟ್ ಏರ್ ಬ್ಯಾಗ್ಸ್ ಕೂಡ ಜಾಸ್ತಿ ಇದೆ. ಮತ್ತು ಸ್ಟೇರಿಂಗಲ್ಲೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ಸು ಬಂದುಬಿಡುತ್ತೆ, ಮ್ಯೂಸಿಕ್ ಕಂಟ್ರೋಲ್ ಮಾಡೋದು, ಕಾಲ್ ಆಪ್ಷನ್ ತೆಗೆಯೋದು, ಆ ಥರ. ಸೊ AC ಕೂಡ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಕೂಡ ಇದೆ. ಈ ಕಾರ್ ಆಲ್ಮೋಸ್ಟ್ ಎಲ್ಲ ಫುಲ್ ಪ್ಯಾಕ್ಡ್ ಅಂತಲೇ ಹೇಳ್ಬೋದು, ಅಷ್ಟು ನೀಟಾಗಿರುತ್ತೆ. ಸೊ ಸನ್ ರೂಫ್ ಕೂಡ ನೋಡ್ಕೊಳ್ಳಿ, ಸನ್ ರೂಫು ಇಲ್ಲಿ ಸನ್ ರೂಫ್ ಆಪ್ಷನ್ ಕೂಡ ನಿಂತ್ಕೊಬೋದು. ಈ ಬಿಸಿಲು ಕಾಲದಲ್ಲಿ ಮೇಲ್ಗಡೆ ನಿಂತ್ಕೊಂಡು ಕೂಡ ಹೋಗ್ಬೋದು. ಸೀಟ್ ಕೂಡ ಅಷ್ಟು ನೀಟಾಗಿದೆ, ನೋಡ್ಬೋದು. ಗಾಡಿ ಅಂತೂ ಮಸ್ತು, ಒಂಥರ ಸೂಪರಾಗಿದೆ ಗಾಡಿ. ಮಹೇಂದ್ರ ಅವ್ರದ್ದು ಕ್ವಾಲಿಟಿ ಅಂತೂ ಕೇಳಲೇಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಮೇಲೆ ಕೂಡ ಲಗೇಜ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೋದು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 14 ಲಕ್ಷ ಇದೆ. 14 lakhs ನೆಗೋಷಿಯಬಲ್ ಆಗುತ್ತೆ, 14 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟು ಬಂದರೆ ಇನ್ನೊಂದು ದೊಡ್ಡ ಗಾಡಿ ಇದೆ, ಫಾರ್ಚುನರ್ ಹೇಳ್ಬೋದು. ಸೊ ಫಾರ್ಚುನರ್ 4x4 ಇದು. ಸೊ ಆಫ್ ರೋಡ್ ಕೂಡ ಓಡಿಸ್ಬೋದು, ಆನ್ ರೋಡ್ ಕೂಡ ಓಡಿಸ್ಬೋದು, ಆ ಥರ. ಸೊ ಆಲ್ಮೋಸ್ಟ್ ಬೆಟ್ಟ, ಆಮೇಲೆ ವಿಲೇಜ್ ಕಡೆ ಆ ಕಡೆ ಎಲ್ಲ ಹೋಗೋದು ತುಂಬ ಚೆನ್ನಾಗಿರುತ್ತೆ. 4x4 ಸೆಕೆಂಡ್ ಓನರ್ ಗಾಡಿ, 1,38,000 ಕಿಲೋಮೀಟ್ರ್ ಓಡಿದೆ. ಬ್ಲ್ಯಾಕ್ ಕಲರು, ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಈ ಗಾಡಿ ನೋಡ್ಬೋದು, ತುಂಬ ನೀಟಾಗಿದೆ. ಫಾರ್ಚುನರ್ ಬ್ಲ್ಯಾಕ್ ಕಲರು. ಸೊ ಇದೊಂಥರ ಈ ಗಾಡಿ ಇಟ್ಕೊಂಡ್ರೆ ನಿಮಗೆ ಪೊಲಿಟಿಷಿಯನ್ ಅಂತಲೇ ಕರೀತಾರೆ, ಅವ್ರು ಪೊಲಿಟಿಷಿಯನ್ ಬರ್ತಾರೆ ಅಂತಲೇ ಹೇಳ್ತಾರೆ. ಸೊ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಟಯರ್ಸ್ ಕೂಡ ಎಲ್ಲ ನಿಮಗೆ ಒಳ್ಳೆ ಟಯರ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ ಆಫ್ ರೋಡಿಗೆ ತೊಗೊಂಡೋಗೋ ಟಯರ್ಸ್ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಇಂಟೀರಿಯರಲ್ಲಿ ನಿಮಗೆ ಎಲ್ಲ ಕಡೆಯೂ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಪವರ್ ಸ್ಟೇರಿಂಗ್ ಬರುತ್ತೆ, ಮತ್ತು ಸೀಟ್ ಕೂಡ ನೋಡ್ಕೊಬೋದು, ಲೆದರ್ ಸೀಟಿಂಗ್ ಕೂಡ ಇದೆ. ಆಲ್ಮೋಸ್ಟ್ ಸ್ಟೇರಿಂಗಲ್ಲೇ ಎಲ್ಲ ಕಂಟ್ರೋಲ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ಈ ಗಾಡಿಯಲ್ಲಿ 4x4ಗೆ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು, ಅವ್ರು ನಾರ್ಮಲ್ ಇದಕ್ಕೆ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಸೊ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬಂದುಬಿಡುತ್ತೆ, ಏನು ಹೇಳೋದೇ ಬೇಡ. ಏರ್ ಬ್ಯಾಗ್ಸ್ ಕೂಡ ಜಾಸ್ತಿ ಇದೆ. ಸೊ ಈ ಗಾಡಿ ಕೂಡ ಹಿಂದೆನೂ ನೋಡ್ಕೊಳ್ಳಿ, ತುಂಬ ನೀಟಾಗಿದೆ ಬರುತ್ತೆ. ಸೊ ಈ ಗಾಡಿದು ಡೀಟೇಲ್ಸ್ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಈ ಗಾಡಿದ ಪ್ರೈಸ್ ಬಂದ್ಬಿಟ್ಟು ಫಾರ್ಚುನರ್ ಒಂದು 10 ಲಕ್ಷ ಒಳಗೆ ನೋಡ್ತಿದೆ. ಸೊ ಈ ಗಾಡಿ ನೋಡ್ಬೋದು, 9,75,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ 9,75,000 ನೆಗೋಷಿಯಬಲ್ ಈ ಗಾಡಿ. 9,75,000 ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟು ಒಂದು ಏನನ್ನೋದು, ಒಂದು ಒಳ್ಳೆಯ ಒಂದು ಲುಕ್ ಇರೋ ಗಾಡಿ, ಒಳ್ಳೆಯ ಒಂದು ಸ್ಟೇಟಸ್ ಇರೋ ಗಾಡಿ ನೋಡ್ತಿರೋರಂದರೆ ಒಂದು ಟಾಪ್ ಎಂಡ್ ಮೇಲೆ
ಈ ಬೆನ್ಝು BMW ಎಲ್ಲ ನೋಡ್ತಿರೋರಂದರೆ ಈ ಗಾಡಿ ನೋಡ್ಬೋದು. ಒಂಥರ ಕಡಿಮೆ ಬಜೆಟಲ್ಲೇ ಸಿಗುತ್ತೆ, 5 ಲಕ್ಷ ಒಳಗೆ. ಸೊ ಅದು ಮುಂಚೆ ನಾನು ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ತೀನಿ. ಬೆನ್ಝು C1 80 2003 ಸೆಕೆಂಡ್ ಓನರ್ ಗಾಡಿ ಇದು. ಸೊ 66,000 ಕಿಲೋಮೀಟ್ರ್ ಓಡಿದೆ. ನೋಡ್ತಿರ್ಬೋದು ಬ್ಲೂ ಕಲರು ಮತ್ತು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ 880. ಒಂದು ಸತಿ ನಿಮಗೆ ಡೀಟೇಲ್ಸ್ ತೋರಿಸ್ಬಿಡ್ತೀನಿ ನಾನು. ಸೊ ಗಾಡಿ ಕೂಡ ನಾನು ಕೇಳಿದೆ, ತುಂಬ ನೀಟಾಗಿದೆ ಅಂದರು. ಇಂಜಿನ್ ಕೂಡ ಅಷ್ಟು ನೀಟಾಗಿರುತ್ತೆ. ಸೊ ಗಾಡಿ ಇದಿರುತ್ತಲ್ಲ ಆಲ್ಮೋಸ್ಟ್ ಇದೇ ನಿಮ್ಗೆ ಒಂದು 10,000 ಇರುತ್ತೆ ಈ ಸಿಂಬಲ್ಲೇ. ಯಾರ್ಯಾರು ಕಿತ್ಕೊಂಡು ಹೋದರೆ ಅಂತೂ ತುಂಬ ರೇರು ಇದು ಸಿಗೋದು. ಇದು ಕೂಡ ನೀಟಾಗಿದೆ. ಸೊ ಇಲ್ಲಿ ಇಂಟೀರಿಯರ್ಸ್ ನೋಡೋಣ, ಇದು ಕೂಡ ಹೆಂಗಿದೆ ಅಂತ. ಓಕೆ, ಸೊ ಇದು ನೋಡ್ಕೊಳ್ಳಿ. ಇಲ್ಲೇ ಆಲ್ಮೋಸ್ಟ್ ನಿಮಗೆ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಕೆಳಗೆ ಕೈ ಇಡೋದು, ಕೆಳಗಿಂದ ಇದು ಮಾಡೋದು, ಆಲ್ಮೋಸ್ಟ್ ಎಲ್ಲ ಪವರ್ ವಿಂಡೋಸ್ ಬಂದುಬಿಡುತ್ತೆ, ಪವರ್ ಸ್ಟೇರಿಂಗು, ಏರ್ ಬ್ಯಾಗ್ಸ್ ಕೂಡ ಆಪ್ಷನ್ ಇದೆ, SRS ಏರ್ ಬ್ಯಾಗ್ಸು. ಮತ್ತು ಇಲ್ಲಿ ಮರ್ಸಿಡೀಸ್ ಸಿಂಬಲ್ ಸಕ್ಕದಾಗಿದೆಯಲ್ಲ, ಇಲ್ಲಿ ಕೂಡ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬಂದುಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ ನಿಮಗೆ. ಸೀಟ್ ಕೂಡ ನೋಡ್ತಿರ್ಬೋದು, ನಿಮಗೆ ಲೆದರ್ ಸೀಟಿಂಗ್ ಬರುತ್ತೆ. ಸೊ ಗಾಡಿ ಅಂತೂ ಒಂಥರ ಒಳ್ಳೆ ಲಕ್ಸುರಿ ಕಾರ್ಸ್ ಹುಡ್ಕೋರಿಗೆ ಈ ಗಾಡಿ ಒಳ್ಳೆ ಇದಾಗುತ್ತೆ ಆ್ಯಕ್ಚುಲಿ. ಸೊ ಈ ಗಾಡಿ ಪ್ರೈಸ್ ಎಷ್ಟು ಅಂದರೆ 3,75,000, 3,75,000ಗೆ ನಿಮಗೆ ಒಳ್ಳೆ ಲಕ್ಸುರಿ ಕಾರ್ ಸಿಗ್ತಿದೆ. ನೋಡ್ಬೋದು, ತುಂಬ ನೀಟಾಗಿದೆ ಇದು. ಓಕೆ, ಸೊ ನೆಕ್ಸ್ಟು ಬಂದರೆ ಒಂದು ರೇರ್ ಗಾಡಿ ಅಂತಲೇ ಹೇಳ್ಬೋದು. ಎಸ್ಟೀಮ್ ಅಂದರೆ ಎಸ್ಟೀಮ್ ಲವರ್ಸ್ ತುಂಬ ಜನ ಇದ್ದಾರೆ. ನನಗಂತೂ ಸಖತ್ ಇಷ್ಟ ಎಸ್ಟೀಮ್ ಅಂದರೆ, ಅಷ್ಟು ಒಂದು ಚೆನ್ನಾಗಿರುತ್ತೆ. ಇದು ನಾನು ಏನಕ್ಕೆ ರೇರ್ ಅಂತ ಹೇಳಿದ್ರೆ ಅಂದರೆ, ಇದು ಎಸ್ಟೀಮು ಆಟೋಮೆಟಿಕ್ಕು ಪೆಟ್ರೋಲ್ ಗಾಡಿ ಇದು. ಸೊ ಅದಕ್ಕೆ ರೇರ್ ಅಂದೆ. ಎಸ್ಟೀಮಲ್ಲಿ ನೀವು ನಾರ್ಮಲಿ ನೀವು ನೋಡ್ಬೋದು ಮ್ಯಾನ್ಯುವಲ್ಸ್ ಅಲ್ಲ, ಬಟ್ ಇದು ಆಟೋಮೆಟಿಕ್ಕು ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು. ಸೊ ಎಸ್ಟೀಮು ಒಂಥರ ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿದೆ ಗಾಡಿ ಕಂಡೀಷನ್. ಇಂಜಿನ್ ಕೂಡ ತುಂಬ ನೀಟಾಗಿದೆ. ಆ್ಯಕ್ಚುಲಿ ಈ ಗಾಡಿ ನಾನು ಓಡಿಸಿ ನೋಡಿದೆ, ಒಂಥರ ಸೂಪರಾಗಿತ್ತು. ನಿಮಗೆ ಇಂಜಿನ್ ಕೂಡ ಅಷ್ಟು ಸ್ಮೂತ್ ಇದೆ. ಸೊ ಇದು ಕೂಡ ಮುಂದೆ ಪವರ್ ವಿಂಡೋಸ್ ಬರುತ್ತೆ, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಬರುತ್ತೆ. ಸೊ ಆಟೋಮೆಟಿಕ್ ನೋಡ್ಕೊಳ್ಳಿ, ನಿಮಗೆ ಪಾರ್ಕಿಂಗು, ರೇರು, ನ್ಯೂಟ್ರಲ್ಲು, D2L ಅಂತ ಇದೆ. ಸೊ ಆಟೋಮೆಟಿಕ್ ಗಾಡಿ ಎಸ್ಟೀಮು ಒಳ್ಳೆ ಆ್ಯಂಟಿಕ್ ಪೀಸ್ ಥರ ಇದೆ. ಆಲ್ಮೋಸ್ಟ್ ನಿಮಗೆ ಸೀಟಿಂಗ್ ಕೂಡ ನೋಡ್ಬೋದು, ತುಂಬ ನೀಟಾಗಿದೆ. ಸೊ ಇದಕ್ಕೆ ಈ ಗಾಡಿ ಅಂತೂ ನಿಮಗೆ ಯಾವುದೇ ಡ್ಯಾಮೇಜಸ್ ಎಲ್ಲ ಆಗಿಲ್ಲ, ತುಂಬ ನೀಟಾಗಿದೆ. ನೋಡ್ಕೊಬೋದು, ರೇರ್ ಎಸ್ಟೀಮ್ ಇದು. ಸೊ ಈ ಗಾಡಿದು ನಿಮಗೆ ಡೀಟೇಲ್ಸ್ನ ನಿಮಗೆ ಸೆಕೆಂಡ್ ಓನರ್ ಗಾಡಿ ಇದು. ಮೈಲೇಜ್ 28,000 ಕಿಲೋಮೀಟ್ರ್ ಓಡಿದೆ. ಗ್ರೀನ್ ಕಲರು, ಎಸ್ಟೀಮ್ ಆಟೋಮೆಟಿಕ್ ಆ್ಯಂಟಿಕ್ ಪೀಸು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,75,000ಗೆ ಸಿಗ್ತಿದೆ. 1,75,000 ನೆಗೋಷಿಯಬಲ್ ಆಗುತ್ತೆ. ಈ ಕಾರ್ನ ನೀವು ತೊಗೊಂಡು ಇಟ್ಕೊಂಡ್ರೇನು ಸ್ವಲ್ಪ ವರ್ಷ ಆದಮೇಲೆ ಕೂಡ ಈ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆ ಥರ ಒಂದು ಗಾಡಿ ಇದು. ಓಕೆ, ಸೊ ನೆಕ್ಸ್ಟು ನೋಡ್ತಿರ್ಬೋದು ವರ್ನ ಇದೆ. ವರ್ನ ಅಂತೂ ತುಂಬ ಜನ ಕೇಳ್ತಾರೆ, ವರ್ನ ABS ಎಲ್ಲರೂ ತೋರಿಸಿ ಅಂತ. ಸೊ ಈ ಗಾಡಿ ನೋಡ್ತಿರ್ಬೋದು, ವರ್ನ ABS 2008 ಮಾಡೆಲ್ ಗಾಡಿ, ಸೆಕೆಂಡ್ ಓನರು, ಪೆಟ್ರೋಲು, 83,000 ಕಿಲೋಮೀಟ್ರ್ ಓಡಿದೆ, ಗ್ರೇ ಕಲರು. ಸೊ ನಾನು ಡೀಟೇಲ್ಸ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ವರ್ನ ABS 2008 ಮಾಡೆಲ್, ಸೆಕೆಂಡ್ ಓನರ್, 83,000 ಓಡಿದೆ, ಗ್ರೀನ್ ಕಲರ್, LTT ಲೈಫ್ ಟೈಮ್ ಟ್ಯಾಕ್ಸು. ಮತ್ತು ನಿಮಗೆ ಇನ್ಶೂರೆನ್ಸ್ ಕೂಡ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಬರುತ್ತೆ. ಸೊ ಗಾಡಿ ಸೈಡ್ ಪ್ಯಾನಲ್ ಅಂತೂ ನೋಡ್ಕೊಬೋದು, ಬಾಡಿ ಪ್ಯಾನಲ್ ಅಷ್ಟು ನೀಟಾಗಿದೆ. ಟ್ಯಾಸ್ ಕೂಡ ನಿಮಗೆ ಎಲ್ಲ ಬ್ರ್ಯಾಂಡ್ ನ್ಯೂ ಬರುತ್ತೆ. ಗಾಡಿಯಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿದೆ. ಇದನ್ನು ನೋಡ್ಕೊಬೋದು, ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ ನಿಮಗೆ. ಎಲ್ಲ ಕಡೆ ಪವರ್ ವಿಂಡೋಸು, ಮಿರರ್ ಅಡ್ಜಸ್ಟ್ಮೆಂಟ್ ಆಪ್ಷನ್ನು, ಮತ್ತು ಇಲ್ಲೇ ನಿಮಗೆ ಕೀ ಆನ್ ಮಾಡಿದರೆ ಇಲ್ಲೇ ತೋರಿಸ್ಬೋದು. ನೀವು ಕೈ ಬಿಟ್ಬಿಡಿ, ಏನು ವಿಂಡೋ ಮಿರರ್ ತಿರ್ಸೋದು ಬೇಡ, ಇಲ್ಲಿ ಎಲ್ಲ ತಿರ್ಸ್ಕೊಬೋದು. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಆಪ್ಷನ್ ಕೂಡ ಇದೆ. ಸೊ ಈಚೆ ಯಾವ ಕಲರ್ ಇದೆಯೋ ಅದೇ ಥರನೇ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಒಂಥರ ಲುಕ್ ಆಗಿದೆ. ಇಂಟೀರಿಯರ್ಸ್ ಕೂಡ ನೀಟಾಗಿದೆ, ಯಾವುದೇ ಡ್ಯಾಮೇಜಸ್ ಇಲ್ಲ. ಇನ್ನು ಆ್ಯಂಟನ್ನು ಕೂಡ ನೋಡ್ಕೊಬೋದು, ನೀಟಾಗಿದೆ. ವರ್ನ ABS 1.6 ಲೀಟರ್ XSI, ಸ್ವಲ್ಪ ಪವರ್ ಇರೋ ಗಾಡಿನೇ. ಮೈಲೇಜ್ ಕೂಡ ಸ್ವಲ್ಪ ನಿಮಗೆ ಅದೇ ಥರನೇ ಈಕ್ವಲ್ ಆಗಿ ಬರುತ್ತೆ, ಪವರ್ ಟು ಮೈಲೇಜ್ ರೇಷಿಯೋ ಅಂತಲೇ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 ಲಕ್ಷಕ್ಕೆ ಸಿಗ್ತಿದೆ. ವರ್ನ 3 ಲ್ಯಾಕಿಗೆ ವರ್ನ ಸಿಗ್ತಿದೆ. 3 ಲ್ಯಾಕ್ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಗಾಡಿ ಇದು. ಇಷ್ಟು ನೋಡ್ತಿರ್ಬೋದು ಎರ್ಟಿಗಾ ಅಂತೆ ಫ್ಯಾಮಿಲಿ ಗಾಡಿ ಅಂತಲೇ ಹೇಳ್ಬೋದು. ಎರ್ಟಿಗಾ ಅಂತೂ ತುಂಬ ಜನ ಕೇಳ್ತಾರೆ. ಎರ್ಟಿಗಾ VDI 2012 ಮಾಡೆಲ್ ಗಾಡಿ, 48,000 ಕಿಲೋಮೀಟ್ರ್ ಓಡಿದೆ. ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಆಪ್ಷನ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಬ್ರೌನ್ ಕಲರು. ಸೊ ಈ ಗಾಡಿ ನೋಡ್ತಿರ್ಬೋದು, ಒಂಥರ ಶೋರೂಮ್ ಕಂಡೀಷನ್ ಥರನೇ ಇದೆ. ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್, ನಿಮಗೆ ಯಾವುದೇ ಸ್ಕ್ರ್ಯಾಚಸ್ ಇರೋಲ್ಲ, ಡೆನ್ಸ್ ಇರೋಲ್ಲ, ಅದನ್ನೇ ನಾನು ಶೋರೂಮ್ ಕಂಡೀಷನ್ ಅಂತ ಕರಿತೀನಿ. ಸೊ ಈ ಗಾಡಿ ಅದರಲ್ಲಿ ಒಂದು ಕ್ಯಾಟಗರಿಯಲ್ಲಿ. ಟೈರ್ಸ್ ಕೂಡ ನೋಡ್ತಿರ್ಬೋದು, ಎಲ್ಲ ಕಡೆ ಬ್ರ್ಯಾಂಡ್ ನ್ಯೂ ಬರುತ್ತೆ. ಬಾಡಿ ಸೈಡ್ ಪ್ಯಾನಲ್ ಕೂಡ ನೀಟಾಗಿದೆ. ಸೊ ಈ ಗಾಡಿಯಲ್ಲಿ ನಿಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಆಪ್ಷನ್ ಕೂಡ ಇದೆ, AC ಆಪ್ಷನ್ ಕೂಡ ಇದೆ. ಸೊ ಒಳಗೆ ಕೂಡ ನೋಡ್ಕೊಬೋದು, ತುಂಬ ನೀಟಾಗಿದೆ ಆಪ್ಷನ್ಸ್ ಕೂಡ.
ಸೊ ಈ ಗಾಡಿ ಒಂಥರ ಮೈಲೇಜ್ ಕೂಡ ಜಾಸ್ತಿ ಕೊಡುತ್ತೆ, ಮಾರುತಿ ಸುಜುಕಿ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ ದೊಡ್ಡ ಗಾಡಿ ನೋಡ್ತಿರೋರು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 6,50,000 ಇದೆ. 6,50,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನು. ಸೊ ಆಲ್ಮೋಸ್ಟ್ ಎಲ್ಲ ಕಾರು ಡೀಟೇಲ್ಸ್ ಎಲ್ಲನೂ ಕವರ್ ಮಾಡಿದ್ದೀವಿ. ಸೊ ಇಲ್ಲಿ ಯಾವ ಕಾರ್ ಇದೆಯೋ ನೀವು ಯಾವ ಕಾರು ಹುಡುಕ್ತೀರಾ ಅಂತ ನೋಡಿ. ಇಲ್ಲಿ ಯಾವುದೋ ಆ ಥರ ಒಂದು ಕಾರ್ ಇರಲಿಲ್ಲ ಅಂದರೆ ನೀವು ಬೇಕಾದ್ರೆ ಶೋರೂಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಕಾರ್ನ ಅವ್ರು ತರಿಸ್ಕೊಡ್ತಾರೆ ನಿಮಗೆ ಒಳ್ಳೆ ರೀಸನಬಲ್ ಪ್ರೈಸಸಲ್ಲಿ. ಸೊ ಇಲ್ಲಿ ಆಲ್ಮೋಸ್ಟ್ ನಾನು ಎಷ್ಟೊಂದು ವೀಡಿಯೋಸ್ ಮಾಡಿರ್ತೀನಿ, ಡೆಲಿವರಿ ವೀಡಿಯೋಸ್ ಕೂಡ ತುಂಬ ಜನ ನೋಡಿರ್ತೀರ ಆ್ಯಕ್ಚುಲಿ. ಸೊ ತುಂಬ ಒಂಥರ ಸಕ್ಕದಾಗಿ ಮಾಡ್ತಾರೆ. ಕಾರ್ ಸೇಲ್ ಮಾಡೋದು ಮಾತ್ರ ಅಲ್ಲ, ಕಾರ್ ಸೇಲ್ ಮಾಡಿದ್ಮೇಲೆ ಕಸ್ಟಮರ್ ಸರ್ವಿಸ್ ಕೂಡ ಅವ್ರದ್ದು ಹಂಗೆ ಇರುತ್ತೆ ಈ ಶೋರೂಮ್ ಅವ್ರದ್ದು. ಅದಕ್ಕೆ ನಾನು ಪದೇ ಪದೇ ಎಲ್ಲ ವೀಡಿಯೋಸ್ ಕೂಡ ಮಾಡ್ತೀನಿ. ಅಷ್ಟು ಒಂದು ಸಪೋರ್ಟಿವ್ ಆಗಿರ್ತೀನಿ ಈ ಶೋರೂಮ್ ಅವ್ರಿಗೆ. ಸೊ ಅಷ್ಟು ಒಂಥರ ನೀಟಾಗಿರುತ್ತೆ ಅಂತ ಕಾರ್ ಕಂಡೀಷನ್ ಆಗಲಿ, ಕಸ್ಟಮರ್ ಸರ್ವಿಸ್ ಕೂಡ. ಸೊ ಲೋನ್ ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಅದು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಅಂತ. ಆ ಥರನೂ ಇದೆ. ಸೊ ಓನರ್ ಹತ್ರ ಮಾತಾಡ್ಸೋಣ. ಉಗಾದಿ ಆಫರ್ ಕೂಡ ಇದೆ, ಅದೇನಂತ ಕೇಳೋಣ ಬನ್ನಿ. ಓಕೆ, ಸೊ ಇವಾಗ ಎಲ್ಲ ಕಾರು ಡೀಟೇಲ್ಸೆಲ್ಲ ಹೇಳಿದೆ. ನಿಮಗೆಲ್ಲ ಓನರ್ನ ಮೀಟ್ ಮಾಡಿಸ್ತೀನಿ. ಸೊ ಇವರೇ ಆ್ಯಕ್ಚುಲಿ ಆಟೋ ಅಡ್ವೈಸ್ ಓನರು. ಸೊ ನಮಸ್ಕಾರ ಸರ್. ನಮಸ್ಕಾರ. ಇವ್ರನ್ನ ಆಲ್ಮೋಸ್ಟ್ ಎಲ್ಲ ನೀವು ಡೆಲಿವರಿ ವೀಡಿಯೋಸ್ ಎಲ್ಲ ನೋಡಿರ್ತೀರಾ, ಸಾಕಷ್ಟು ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಸೊ ಇವ್ರ ಹತ್ರ ನಾನು ಉಗಾದಿ ಆಫರ್ ಕೊಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂತ ಕೇಳಿದ್ದೆ. ಆ ಉಗಾದಿ ಆಫರ್ ಏನಂತಲೂ ಹೇಳ್ತಾರೆ. ಸೊ ಉಗಾದಿ ಆಫರ್ ಏನಂತ ಹೇಳ್ಬಿಡಿ ಸರ್. ಪವನ್ ಅವರು ಬಂದು ನಮಗೆ ಯುಗಾದಿಗೆ ಏನಾದ್ರು ಒಂದು ನಮ್ಮ ವ್ಯೂವರ್ಸ್ಗೆ ಆಫರ್ಸ್ ಕೊಡಿ ಅಂತ ಹೇಳಿದಾಗ ನಾವು ಯೋಚನೆ ಮಾಡಿ ಒಂದು 1,000 rupees ಫ್ಯೂಲ್ ವೋಚರ್, ಪೆಟ್ರೋಲ್ ಡೀಸೆಲ್ ಏನು ಬೇಕಾದ್ರೆ ಹಾಕ್ಬೋದು. ಪ್ಲಸ್ ಡೆಲಿವರಿಗೆ ಮುಂಚೆ ನಾವು ಒಂದು ಫುಲ್ ಸರ್ವಿಸ್, ಜನರಲ್ ಚೆಕಪ್ಪು, ಆಯಿಲು, ಬ್ರೇಕ್ ಪ್ಯಾಡ್ಸು ಮತ್ತು ಕೂಲೆಂಟು ಎಲ್ಲ ಚೆಕ್ ಮಾಡಿ ನಮ್ಮ ಕಡೆಯಿಂದ ನಾವು ಫ್ರೀಯಾಗಿ ಮಾಡಿಕೊಡೋಣ ಅಂತ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.